ದಿನಕ್ಕೊಂದು ವಾರಕ್ಕೆ ತಿಂಗಳಿಗೆ ಒಂದ್ಸತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿ ಎಪಿಸೋಡ್ ಆಗ್ಬಿಡ್ತೀನಿ. ಒಂದು ಎಪಿಸೋಡು 1 ನೈಟ್ ಇಂದು ಇನ್ನೊಂದು ಗೈಸ್ ಹೆವಿ ಸುಸ್ತಾಯ್ತು. ಮೀನಿ ಪೂಜೆ ಆಗೋ ಸ್ಥಳ. ಸೊ ಇಲ್ಲಿಂದ ಈ ಕಡೆ ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ. ಗೈಸ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದೀಕ್ಷಿತ್. ಇವತ್ತು ನಮ್ಮೂರಿನ ಹಬ್ಬ ಅಂದ್ರೆ ದಮ್ರ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಸೊ ತುಂಬಾ ದಿನ ಆದ್ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಬೈಕಲ್ಲಿ ಹೋಗ್ತಾ ಇದೀವಿ. ಸೊ ಕಾಡ್ ಮಧ್ಯದಲ್ಲಿ ಹೋಗ್ಬೇಕು. ಬೈಕ್ ಸ್ವಲ್ಪ ದೂರ ಹೋಗುತ್ತೆ, ಆಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬನ್ನಿ, ನಮ್ ಬಾಯ್ಸ್ ಎಲ್ಲ ಹಿಂದ್ಗಡೆ ಬರ್ತಾ ಇದಾರೆ, ಆಮೇಲೆ ವಿನಿ ಬ್ರೋ ಇದಾರೆ. ಬನ್ನಿ ಲೆಟ್ಸ್ ಗೋ ಗೈಸ್. ಈಗ ಅಲ್ಲಿ ಬೈಕನ್ನೆಲ್ಲ ನಿಲ್ಲಿಸಿ ಸೊ ಇವಾಗ ವಾಪಸ್ಸು ನಡ್ಕೊಂಡು ಹೊರಟಿದ್ದೀನಿ. ಸೊ ಬನ್ನಿ, ಈಗ ಫುಲ್ಲು ಬೆಟ್ಟದ ತುದಿ ತನಕ ನಡ್ಕೊಂಡು ಹೋಗ್ಬೇಕು. ಸೊ ತುದಿ ತನಕ ಹೋಗಲ್ಲ, ಹೋಮ ನಡೆಯುತ್ತೆ ಇಲ್ಲಿ, ಹೋಮದ ತನಕ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಹಣ್ಕಾಯಿನ ಬಿಟ್ಟು ಬಂದ್ವಿ ಅಂತ ಹೇಳಿ ಹುಡುಗರೆಲ್ಲ ಮತ್ತರಕ್ಕೆ ವಾಪಸ್ ಹೋಗ್ಯಾರೆ. ನಾವಿಲ್ಲೇ ರೆಸ್ಟ್ ಗೈಸ್. ಇನ್ನೂ ಫುಲ್ಲು ಅಲ್ಲಿ ಮೇಲ್ ತನಕ ಹೋಗ್ಬೇಕು, ಲಾಸ್ಟ್ ತನಕ. ಇದು ಫುಲ್ಲು ಡೌನ್ ನೋಡ್ರಿ. ಸೊ ಇಲ್ಲಿ ತನಕನೂ ಬೈಕ್ ತಂದಿದ್ದಾರೆ ಒಬ್ಬೊಬ್ರು. ವಿನಿದೆ ನಾನು ಗೈಸ್. ಈಗ ಫುಲ್ ಮೇಲ್ ತನಕ ಹೋಗ್ಬೇಕು. ಸೊ ಟ್ರೈ ಮಾಡ್ತೀವಿ, ಟ್ರೈ ಅಲ್ಲ ಹೋಗ್ತೀವಿ. ಎಂತಕ್ಕೆ ದಿನಕ್ಕೊಂದು ವಾರಕ್ಕೆ ತಿಂಗಳಿಗೆ ಒಂದ್ಸತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿ ಅಮಾಸೆ ಹುಣ್ಣಿಮೆಗಾರು ಬರ್ತಾವಲ್ಲ ವಿಡಿಯೋಸು. ಅಲ್ಲ ಇನ್ನು ಹೇಳ್ಬಿಟ್ಟಿದ್ದೀನಿ, ಇನ್ ಕಂಟಿನ್ಯೂಸ್ ವಿಡಿಯೋ ಇರ್ತಾವ. ಏನಂತೆ ಇಲ್ಲ ಈ ಸಲಿಯಿಂದ ಪಕ್ಕ ಟ್ರೈ ಮಾಡ್ತೀನಿ. ಇದನ್ನ 2 ಎಪಿಸೋಡ್ ಆಗ್ಬಿಡ್ತೀನಿ. 1 ಎಪಿಸೋಡು 1 ನೈಟ್ ಇಂದು ಇನ್ನೊಂದು 2 ಎಪಿಸೋಡ್ ಆಗ್ಬಿಡ್ತೀನಿ. ಸೊ ಬಂದ್ರಲ್ಲ, ಸೂಪರ್ ಗೈಸ್. ನಿಮಗೆಲ್ಲರಿಗೂ ರಾಜ್ಯ ಪ್ರಶಸ್ತಿ ಕೊಡಿಸ್ತೀವಿ ನಿಮಗೆ ಗೈಸ್. ಹೆವಿ ಸುಸ್ತಾಯ್ತು, ಹಂಗೂ ಹಿಂಗೂ ಮಾಡಿ ಸ್ವಲ್ಪ ದೂರ ಬಂದ್ವಿ. ಇನ್ನೂ ಒಂದಿಷ್ಟು ದೂರ ಇದೆ. ಹುಡುಗರೆಲ್ಲ ಆಗಲೇ ಪ್ಯಾಚ್ ಔಟು. ಸೊ ಟ್ರೈ ಮಾಡ್ತೀವಿ, ಫುಲ್ ಹತ್ತಕ್ಕೆ ಟ್ರೈ ಮಾಡಿ. ಫುಲ್ ಹತ್ತಿದೀವಲ್ಲ, ಹತ್ತಿಗೆ ಅಲ್ಲಿ ತಂಗ ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಬನ್ನಿ. ಇವಾಗ ಬೇಡಲಿ, ಇವಾಗ ಎಲ್ಲ ಇಲ್ಲಿ ಬಂದು ಕುತ್ಕೊಂಡಿದೀವಿ. ನಾನು ಕುತ್ಕೊಂಡಿನಿ. ಇದ್ಯಾವ್ದು ಹೊಸ ಪ್ರತಿಭೆ ಕುತ್ಕೊಂಡಿ. ಫುಲ್ಲು ಮೇಲ್ಗಡೆಯಿಂದ ಇಲ್ಲಿ ನೋಡ್ರಿ ಬಾವುಟ ಕಟ್ತಾ ಇದಾರೆ. ಬಾವುಟ ಕಾಣ್ತಿಲ್ಲ. ಇದೇ ನಿಂದೆ ಬಾವುಟ ಮಗ. ಬಾವುಟ ಹಿಡಿ ಅಂತ ಹಿಂಗ್ ಹೋಗೋದಾ? ಹಂಗ ಒಳಗ್ ದಾಟ ಬರೋದು ಈ ಕಡೆ. ಇದೇ ಆಕ್ಚುಲಿ ಮೇಯ್ನ್ ಆಗಿ ಪೂಜೆ ನಡೆಯೋ ಜಾಗ. ಸೊ ಇದೇ ಗುಹೆ ನೋಡಿ. ಇನ್ನೂ ಆ ಕಡೆ ಹೋಗ್ಬೇಕು. ಇದರಲ್ಲಿ ಯೂತ್ ಹೋಗ್ತಾ ಇದೀವಿ. ಬನ್ನಿ ಒಳಗಡೆ ಹೋಗೋಣ. ಹಾವಿನ ಪೊರೆ ಎಲ್ಲ ಐತಿ ಇಲ್ಲಿ. ಜೇನ್ ತಟ್ಟಿಯಲ್ಲಿ ಸಾರಿ ಸ್ವಲ್ಪ ಫುಲ್ಲು ಅಂದ್ರೆ ಜಾಸ್ತಿ ಒಳಗೆ ಹೋಗಂಗಿಲ್ಲ, ಅದಷ್ಟು ಒಳಗಡೆ ಅಷ್ಟೇ ಬಂದಿದೀವಿ. ಜಾಗ ಬಿಟ್ರಲ್ಲಿ ಸೊ ಇದೆ ನೋಡಿ ಗೈಸ್. ಫೈನಲಿ ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಸೊ ಇಲ್ಲಿ ನೋಡ್ಬೋದಲ್ಲ, ಇದೇ ಮೇನ್ ಪೂಜೆ ಆಗೋ ಸ್ಥಳ. ಸೊ ಇಲ್ಲಿಂದ ಈ ಕಡೆ ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ. ಫುಲ್ಲು ಗುಡ್ಡದ ಮೇಲಿದ್ದೀವಿ. ಈ ಗುಡ್ಡದ ಹೆಸರು ಸಿದ್ರಘಟ್ಟ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇದೇ ಆ್ಯಕ್ಚುಲಿ ಗುಡ್ಡ. ಇದರಿಂದ ಒಳಗಡೆ ಹೋಗ್ತಾರೆ. ಇದು ಗುಹೆ ಇದು. ಸೊ ಕಲ್ಲೆಲ್ಲ ಬೆಳೆದಿದೆ, ಇವಾಗ ಹೋಗೋದು ಕಷ್ಟ. ಹುಲಿ ಇದೆ ಅಂತ ಹೇಳ್ತಾರೆ, ಆಮೇಲೆ ಇನ್ನೂ ಏನೇನೋ ಹೇಳ್ತಾರೆ. ಬಟ್ ಬನ್ನಿ ಹೋಗುವ ಇಲ್ಲಿಂದ ಇವಾಗ. ಅದಾದ ನಂತರ ಅಲ್ಲಿಂದ ಪೂಜೆನೆಲ್ಲ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಮನೆ ಕಡೆ ನಾವು ಹೊರಟ್ವಿ. ಸೊ ಗೈಸ್, ಈಗ ಫೈನಲಿ ಎಲ್ಲ ಕಡೆ ಓಡಾಡಿ ಇವಾಗ ವಾಪಸ್ಸು ಮತ್ತೆ ನೈಟು ಹಬ್ಬ ಸ್ಟಾರ್ಟ್ ಆಗೋದು. ಆ್ಯಕ್ಚುಲ್ ಹಬ್ಬ ನೈಟ್ ಸ್ಟಾರ್ಟ್ ಆಗೋದು. ಸೊ ನೈಟಿಗೂ ಹೋಗಬೇಕು. ಇವಾಗೆಲ್ಲ ಅಲ್ಲಿ ರೆಡಿ ಆಗ್ತಾ ಇದೆ. ಮನೆ ಎದುರುಗಡೆನೇ ದೇವಸ್ಥಾನ ಇರೋದು. ಸೊ ಬನ್ನಿ ಮತ್ತೆ ಸಿಗ್ತೀನಿ. ನಾನು ಮನೆಯಿಂದ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಊಟ ಇತ್ತು. ಊಟ ಮಾಡಿಕೊಂಡು ಡೈರೆಕ್ಟು ಹೋಗಿದ್ದೆ ಹೊಳೆ ಹತ್ರ ಯಾಕೆ ಹೋದೆ ಅಂದರೆ ಪೂಜೆ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಸೊ ಇಲ್ಲಿಂದ ನಮ್ಮ ದಮ್ರ ಹಬ್ಬ ಶುರುವಾಗುತ್ತದೆ. ಗೈಸ್, ಅಲ್ಲಿಂದ ಡೈರೆಕ್ಟಾಗಿ ನಾನು ಬಂದಿದ್ದು ಮೊದಲನೇ ಗಜ್ಜೆ ಹತ್ರ. ಇಲ್ಲಿ ಬಂದು ದೇವ್ರುಗಳು ಕುಣಿತವೆ.
ಸೊ ನೋಡಿ ಬನ್ನಿ ಗೈಸ್. ಗೈಸ್. ಈಗ ನನ್ನ ಮೇಲೆ ಬರ್ತಿತ್ತು ಒಂದು. ಗೈಸ್ ಈ ಜಾಗದಲ್ಲಿ ಇವಾಗ ಮೊದಲನೇ ಗಚ್ಚು ದೇವ್ರುಗಳು ಬಂದು ಇಲ್ಲೇ ದಮ್ರಾಟ ಆಡೋದು. ಸೊ ಇದು ಮೊದಲನೇದು, ಹಾಗೆ ತುಂಬ ಗಚ್ಚುಗಳಿದೆ ಮುಂದೆ ಮುಂದೆ. ಸೊ ಬನ್ನಿ. ಅದು ಹಾಕಿದ್ರೆ ಭಾಳ ಇವಾಗ ಗೈಸ್ ನೀವು ನೋಡ್ತಾ ಇರೋದು ಯಾರಿಗೂ ಇನ್ನೂ ದೇವ್ರ ಆಳ್ಕೆ ಆಗಿರಲಿಲ್ಲ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಳ್ಕೆ ಆಗತ್ತೆ. ಸೊ ಹೆಂಗಿರುತ್ತೆ ಅನ್ನೋದನ್ನು ನೋಡಿ. ಗೈಸ್ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದರ ದೇವರ ಹೆಸರು ಬೀರೂರು ದೇವರು ಅಂತ ಹೇಳ್ತಾರೆ. ಇವರ ಆ್ಯಕ್ಚುಲ್ ಹೆಸರು ಅರುಣಣ್ಣ ಅಂತ ಹೇಳಿ. ಸೊ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ದೇವರು ಅಂತಲೂ ನಮ್ಮೂರಲ್ಲಿ ಮಾತಾಡ್ತಾರೆ. ಗೈಸ್ ಇವಾಗ ಪಟಾಕಿ ಹಚ್ತಿದ್ದೀವಿ. ಆ ಕಡೆ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲೊಂದು ಪಟಾಕಿ ಹಚ್ಚೋಣ ಅಂತ. ಇವಾಗ ರೆಸ್ಟು, ದೆನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಗೈಸ್ ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನಾನು ಡೈರೆಕ್ಟು ಮನೆಗೆ ಹೋದೆ. ಸೊ ನನಗೆ ತುಂಬ ನಿದ್ದೆ ಬರ್ತಿತ್ತು ಅಂತ ಹೇಳಿ ಮನೆಗೆ ಹೋದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ನೊಂದು ಎರಡನೇ ಭಾಗ, ಇದರದ್ದೇ ಎರಡನೇ ಭಾಗ ತುಂಬ ಕ್ರೇಜಿಯಾಗಿದೆ. ಸೊ ಇದೇ ಮತ್ತು ಇದಾದ ನೆಕ್ಸ್ಟ್ ವೀಡಿಯೋನೇ ಅದನ್ನು ಬಿಡ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಫಸ್ಟ್ ವೀಡಿಯೋ ನೋಡಿಕೊಂಡು ನೆಕ್ಸ್ಟ್ ವೀಡಿಯೋ ಹೋಗಿ ನಿಮಗೆ ಅರ್ಥ ಆಗುತ್ತೆ. ಬಾಯ್ ಬಾಯ್. ಅಷ್ಟೇ.